ಆ, ಎಲ್ರಿಗೂ ನಮಸ್ಕಾರ. ವಿಜಯ ರಾಘವೇಂದ್ರನ್ ಒಂದು ಮಾತು ಹೇಳಿದ್ರು, ಪವನ್ ಒಡೆಯರ್ ಸರ್ ಒಂದು ಮಾತು ಹೇಳಿದ್ರು. ಇತ್ತೀಚೆಗೆ ಕನ್ನಡ ಸಿನಿಮಾಗಳನ್ನ ಬಿಟ್ಟು ಪರಭಾಷೆ ಸಿನಿಮಾಗಳ ವ್ಯಾಮೋಹ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಮೊದಲು ನಮ್ಮಲ್ಲಿ ಪರಭಾಷಾ ನಟಿಯರ ವ್ಯಾಮೋಹ ಇತ್ತು, ಈಗ ಪರಭಾಷಾ ಸಿನಿಮಾಗಳ ವ್ಯಾಮೋಹ ಆಗ್ಬಿಟ್ಟಿದೆ. ಸಾಧಾರಣ ಸಿನಿಮಾ ಕೂಡ ಅಲ್ಲಿ ಅಷ್ಟೊಂದು ಕ್ಲಿಕ್ ಆಗುತ್ತೆ, ಕನ್ನಡಕ್ಕೆ ಬಂದಾಗ ಇನ್ನೂ ಕ್ಲಿಕ್ ಆಗುತ್ತೆ. ಯಾಕೆ? ನನಗೆ ಯಾವಾಗಲೂ ಒಂದು ಕೇಳ್ತಾ ಇದ್ದೆ. ಫಾರ್ ಎಕ್ಸಾಂಪಲ್ ಮಲಯಾಳಂ ಸಿನಿಮಾ ತಿಟ್ಕೊಂಬೇಡ, ಆ ಸಿನಿಮಾದ ಪ್ರೇಕ್ಷಕರು ಬೆಂಗಳೂರಲ್ಲಿರೋರು ಒಂದು 15,000 ಸ್ಟೂಡೆಂಟ್ಸ್ ಇದ್ದಾರೆ. ಪ್ರತಿ ಒಬ್ಬ ಸ್ಟೂಡೆಂಟ್ಸ್ ವಾಟ್ಸಪ್ ಮೂಲಕ ಜಿದ್ದು ಬಿದ್ದು ಆ ಸಿನಿಮಾನ ನೋಡ್ಲೇಬೇಕು, ಅದನ್ನ ಕರ್ನಾಟಕದಲ್ಲಿ ಗೆಲ್ಲಿಸಲೇಬೇಕು ಅನ್ನೋದು ಹುಮ್ಮಸ್ಸಲ್ಲಿ ಹೋಗ್ತಾರೆ. ದಟ್ಸ್ ದಿ ಫ್ಯಾಕ್ಟ್. ಯಾಕೆ ಅಂತ ಒಂದು ಪ್ರಶ್ನೆ ಮಾಡಿ ಹುಡುಕೋಕ್ ಹೋದಾಗ ನಮಗೆ ಗೊತ್ತಾಗಿದ್ದು, ಯಾಕೆ ನಮಗೆ ಆ ವ್ಯಾಮೋಹ ಇಲ್ಲ? ಬಹಳ ಬೇಜಾರಿನ ಸಂಗತಿ. ಇತ್ತೀಚೆಗೆ ಬಂದಿರೋ ಎಷ್ಟೋ ಸಿನಿಮಾಗಳನ್ನ ಥಿಯೇಟರ್ಗೆ ಬಂದು ನೋಡಿದವರು ಯಾರೂ ಇಲ್ಲ. ನಾನೇ ಆಕ್ಟ್ ಮಾಡೋ ಒಂದು ಸಿನಿಮಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಪಾಪ ಅದು ಸಿನಿಮಾ ಚೆನ್ನಾಗಿದೆ, ಬಹಳ ವಿಭಿನ್ನವಾಗಿದೆ. ಅಮೆಜಾನ್ ಪ್ರೈಮ್ ಅಲ್ಲಿ 3rd ಪ್ಲೇಸ್ಗೆ ಹೋಯ್ತು. 3rd ಪ್ಲೇಸ್ಗೆ ಹೋಗ್ಬೇಕಾದ್ರೆ ಎಷ್ಟು ಜನ ಅದನ್ನ ನೋಡಿರ್ಬೇಕು, ಹುಚ್ಚೆದ್ದು ಹೋಯ್ತು. ಆದ್ರೆ ನಮ್ಮ ಥಿಯೇಟರ್ಗೆ ಬರೋಕೆ ನಮ್ಗೆ ಪೇಷನ್ಸೇ ಇಲ್ಲ. ದಯವಿಟ್ಟು ಅದ್ ಏನಾಗುತ್ತೋ ಗೊತ್ತಿಲ್ಲ, ಇದು ಚೇಂಜ್ ಆಗತ್ತೆ, ಸ್ವಲ್ಪ ಟೈಮ್ ಬೇಕು. ಬಟ್ ನಮಗೆ ನಮ್ಮ ಕನ್ನಡ ಸಿನಿಮಾಗಳ ಬಗ್ಗೆ ಒಂದು ವಿಪರೀತ ವ್ಯಾಮೋಹ ಉಕ್ಕಿ ಹರಿದು ನಮ್ಮ ಸಿನಿಮಾಗಳನ್ನ ನೋಡ್ಲೇಬೇಕು ಅಂತ ಜನ ಜಿದ್ದು ಬಿದ್ದು ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಳಕ್ ಬರುವಂತಹ ದಿನ ಯಾವಾಗ ಅಂತ ನಾನು ಆಸೆಯಿಂದ ಕಾಯ್ತಾ ಇದ್ದೀನಿ. ಬಹುಶಃ ಇದು ಮಾಧ್ಯಮದವರ ದೊಡ್ಡ ಜವಾಬ್ದಾರಿ ಇದೆ. ನಿಮಗೆ ಸೋಷಿಯಲ್ ಮೀಡಿಯಾ ಇರ್ಬೋದು, ನಮ್ಮ ಪ್ರೆಸ್ ಇರ್ಬೋದು, ನಿಮ್ಗೆಲ್ರಿಗೊಂದು ದೊಡ್ಡ ಜವಾಬ್ದಾರಿ ಇದೆ. ಜನರನ್ನ ಹೇಗೆ ಥಿಯೇಟರ್ಗೆ ನಿಮ್ಮ ಮಾತಿನ ಮೂಲಕ, ನಿಮ್ಮ ಬರವಣಿಗೆಯ ಮೂಲಕ, ನಾನು ಇದೊಂದೇ ಸಿನಿಮಾ ಅಂತ ಹೇಳ್ತಿಲ್ಲ, ಸಾರಿ, ನೀವು ಎಳ್ಕೊಂಡು ಬರುವಂತವ್ರಾಗಬೇಕು. ಆ ದಾರಿ ಮಾರ್ಗದರ್ಶನ ನಿಮ್ಮಿಂದ ಆಗ್ಬೇಕು, ಬೇರೆ ಯಾರು ಮಾಡೋಕ್ಕಾಗಲ್ಲ. ಅದನ್ನ ನಾವು ಇಲ್ಲಿ ಬಡ್ಕೋಬಹುದಷ್ಟೇ. ಸಿನಿಮಾ ಚೆನ್ನಾಗಿದೆ ಬನ್ನಿ, ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ಬನ್ನಿ, ಅಲ್ಲ, ಅದು ನಿಮ್ಮ ಕೈಯಲ್ಲಿದೆ. ಅದು ಎಲ್ಲಿವರೆಗೆ ನೀವು ಸಿನಿಮಾ ನೀವು ಒಂದ್ಸಲ ನೋಡಿ ನಿಜವಾಗ್ಲೂ ಓಕೆ, ಒಂದು 65% ಚೆನ್ನಾಗಿದ್ರು ಸಾಕು, ಜಿದ್ದು ಬಿದ್ದು ಅದನ್ನ ಪ್ರಮೋಟ್ ಮಾಡಿ ಗೆಲ್ಸೋಣ ಅನ್ನುವಂತಹ ಒಂದು ಹುಮ್ಮಸ್ಸು ನಮ್ಮವರಿಗಿರ್ಬೇಕು. ಅಫ್ಕೋರ್ಸ್ ಇದರಲ್ಲಿರುವಾಗ ನನ್ನ ಪಾತ್ರ ಅದು ಸಿನಿಮಾದ ಉದ್ದಕ್ಕೂ ನಂದು ಗೆಸ್ಟ್ ಅಪಿಯರೆನ್ಸು. ಅದರಿಂದ ಸಿನಿಮಾ ನೋಡಿದಾಗಲೇ ಗೊತ್ತಾಗೋದು ಆ ಪಾತ್ರ ಏನು ಅಂತ. ನಂದು ರಾಘಣ್ಣಂದು ಸುಮಾರು 25-27 ವರ್ಷಗಳ ನಂಟು, ಜನ್ಮದ ಅನುಬಂಧ. ಸೊ ಹಾಗಾಗಿ ಆ ಅನುಬಂಧ ಇಲ್ಲೂ ಕಂಟಿನ್ಯೂ ಆಗ್ತಾ ಇದೆ. ಅಂಡ್ ಗೆಸ್ಟ್ ಅಪಿಯರೆನ್ಸ್ ಹೇಗೋ ಸಿನಿಮಾದಲ್ಲಿ ಇಲ್ಲೂ ಅಷ್ಟೇ. ನನಗೆ ಸಿನಿಮಾ ಇಲ್ಲಿಗೆ ಬನ್ನಿ ಅನ್ನೋಕೆ ಒಂದು ಮಿಸ್ ಕಾಲ್ ಕೊಟ್ಟು ನಾನು ದೇವ್ರ ಹತ್ರ ಅಯ್ಯೋ ಸತ್ಯ ಕಾಲ್ ಮಾಡಿ ಏನ್ ಸಮಸ್ಯೆನೋ ಅಂತ ಹೇಳಿ ಫೋನ್ ಮಾಡಿದ್ರೆ ಬಹುಶಃ ನಾನು ಬೆರ್ಬೇಕಾಗಿರ್ಲಿಲ್ಲ ಅವನಿಗೆ. ಅವ್ನು ಸುಮ್ಮನೆ ನನಗೊಂದು ಕೊಟ್ಟು ವಿಗೆ ಡಯಲ್ ಮಾಡಕ್ ಹೋಗಿದ್ದು ಯುಗೆ ಡಯಲ್ ಆಯ್ತು ಅನ್ಸುತ್ತೆ. ಸೊ ಹಾಗಾಗಿ ನಾನು ಇಲ್ಲಿದ್ದೀನಿ. ಬಟ್ ಸಿನಿಮಾ ಪವನ್ ಒಡೆಯರ್ ಸರ್ ಅದನ್ನ ತಗೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ನೀವು ಅದನ್ನ ಗ್ರಾಸ್ ಮಾಡಬಹುದು. ಸಿನಿಮಾದ ಇಂಟೆನ್ಸಿಟಿ ಎಷ್ಟಿದೆ, ಒಬ್ಬ ಡೈರೆಕ್ಟರ್ಗೆ ಇನ್ನೊಬ್ಬ ಡೈರೆಕ್ಟರ್ ವರ್ಕ್ ಇಷ್ಟ ಆಗೋದು ಬಹಳ ಕಡಿಮೆ. ಚೆನ್ನಾಗಿದೆ, ಆದ್ರೆ ಅವರು ಜಿದ್ದು ಬಿದ್ದು ಇಲ್ಲ ಈ ಸಿನಿಮಾ ಚೆನ್ನಾಗಿದೆ, ಇದನ್ನ ಏನಾದ್ರೂ ಮಾಡಿ ಎತ್ತೋಣ, ಜನರ ಹತ್ರ ರೀಚ್ ಮಾಡೋಣ ಅಂತ ಅವ್ರು ಜಿದ್ದು ಬಿದ್ದು ಅದ್ರ ಹಿಂದೆ ಬಿದ್ದಿದ್ದಾರೆ ಅಂದ್ರೆ ಸಿನಿಮಾ ಚೆನ್ನಾಗಿದೆ ಅಂತ ನಾನು ಅಂದ್ಕೋತೀನಿ. ನನಗದು ಫಸ್ಟ್ ಅಶ್ಯೂರೆನ್ಸ್. ಬಹುಶಃ ಆ ಅಶ್ಯೂರೆನ್ಸ್ ಈಗ ನಿಮಗೂ ಸಿಕ್ಕಿದೆ ಅಂತ ಅನ್ಕೋತೀನಿ. ಈ ಸಿನಿಮಾದಲ್ಲಿ ನನ್ನ ಪಾತ್ರಕ್ಕೆ ಸಹಕಾರ ನೀಡಿದ ದೇವಿ ಅಂತೂ ಅದೊಂಥರ ಹುಚ್ಚರು ಅಂತೀವಿ ನಾವು ಅವ್ರನ್ನ. ಒಳ್ಳೆ ಹುಚ್ಚರು ಇವರು. ಸಿನಿಮಾ ಬಿಟ್ಟರೆ ಬೇರೆ ಏನಿಲ್ಲ ಅವರಿಗೆ, ಪ್ರಪಂಚನೇ ಇಲ್ಲ. ನಾವು ಕಳ್ಕೊಂಡ್ವಿ, ನಾವಲ್ಲೇ ಪಡ್ಕೋತೀವಿ, ನಾವಿನ್ನೆಲ್ಲ ಹೋಗ್ಬಿಟ್ಟು ಪಡ್ಕೊಳ್ಳೋರಲ್ಲ. ಸೊ ಆ ತರದ ದ್ವಯರು ಇಲ್ಲಿ ಕೂತಿದ್ದಾರೆ ಅಕ್ಕಪಕ್ಕದಲ್ಲಿ. ಸೊ ಅವರಿಗೆ ಒಳ್ಳೇದಾಗ್ಲಿ, ಅವರಿಗೆ ಇನ್ನು ಮುಂದೆ ಒಂದಷ್ಟು ಸಿನಿಮಾಗಳನ್ನು ಮಾಡೋ, ಚಿಕ್ಕ ಮಟ್ಟದ ಸಿನಿಮಾಗಳನ್ನೇ ಮಾಡಲಿ, ಅಂತ ಸಿನಿಮಾಗಳು ಬೇಕು ಕನ್ನಡದಲ್ಲಿ. ಸೊ ಅಂತಹ ಸಿನಿಮಾಗಳಾಗಲಿ ಅಂತ ಹೇಳ್ತಾ ಪವನ್ ಒಡೆಯರಿಗೆ ಮತ್ತೊಂದ್ಸಲ ಥ್ಯಾಂಕ್ಸ್ ಹೇಳ್ತಾ, ಇದಕ್ಕೆ ವರ್ಕ್ ಮಾಡಿರುವಂತ ಅವ್ರಿಗೆ ಎಲ್ಲರೂ ಹೇಳಿರೋ ಕ್ಯಾಮರಾಮನ್ ಅದ್ಭುತ, ಅವರ ಕೆಲಸ ನೋಡೋಕ್ಕಾದ್ರೂ ನೀವುಗಳು ಬರಲೇಬೇಕು. ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ನವನೀತ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ, ಆದ್ರಿಂದ ಕಿವಿಗೆ ಇಂಪಾಗಿದೆ. ಪ್ಲೀಸ್ ದಯವಿಟ್ಟು ಇದನ್ನೆಲ್ಲವನ್ನು ಜನರಿಗೆ ತಲುಪಿಸೋದು
ನಿಮ್ಮ ಜವಾಬ್ದಾರಿ. ಆ ಮೂಲಕ ಜನರು ಸಿನಿಮಾ ಥಿಯೇಟರ್ ಮುಂದೆ ನಿಲ್ಲೋ ಹಾಗಾಗ್ಲಿ. ಥ್ಯಾಂಕ್ ಯು ಸೋ ಮಚ್.